ಆಕೆ ಇಬ್ಬರ ಸಾವಿಗೆ ಕಾರಣ ಆದಂತ ಸುಂದರಾಂಗಿ ಸಂಬಂಧಿಕರ ಮನೆಯಲ್ಲಿ ಹಾಯಾಗಿದ್ದಂಥವಳು ಪರಪುರುಷನ ಜೊತೆಯಲ್ಲಿ ಪರಾರಿಯಾಗಿದ್ದಂತ ಆ ಮಹಿಳೆಯನ್ನ ಕಾಕಿ ಈಗ ಲಾಕ್ ಮಾಡಿದೆ. ಅಷ್ಟಕ್ಕೂ ಈ ಸರಸ್ವತಿ ಲಾಕ್ ಸ್ಟೋರಿಯನ್ನ ಹೇಳ್ತೀವಿ ನೋಡಿ. ಇಬ್ಬರ ಸಾವಿಗೆ ಕಾರಣವಾದವಳು ಅಂಧ. ನಾಪತ್ತೆಯಾದ ಮೂವರಿಗಾಗಿ ತಲಾಶ್. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕಾಕಿ ಜೊತೆ ಬರ್ತಾ ಇರೋ ಮಹಿಳೆ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿರುವ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯಲ್ಲಿ. ಈ ರೀತಿ ಮಾಸ್ಕ್ ಹಾಕಿಕೊಂಡು ಬಂದಾಕೆ ಹೆಸರು ಸರಸ್ವತಿ. ಅಷ್ಟಕ್ಕೂ ಈ ಸರಸ್ವತಿ ಇಬ್ಬರ ಸಾವಿಗೆ ಕಾರಣವಾಗಿ ರಾಜ್ಯದ ಜನರಿಂದ ಚೀತು ಎಂದು ಉಗಿಸಿಕೊಳ್ಳುತ್ತಿರುವ ಮಾಯಾಂಗನೆ. ಈಗ ಈಕೆಯನ್ನ ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಹೌದು, ಗಂಡನಿಗೆ ಕೈಕೊಟ್ಟು ಪರಪುರುಷನ ಜೊತೆ ಪರಾರಿಯಾಗಿದ್ದ ಈ ಸರಸ್ವತಿಯನ್ನ ಬಂಧಿಸಲಾಗಿದೆ. ಸರಸ್ವತಿಯ ಪತಿ ಹರೀಶ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ವಿಚಾರ ತಿಳಿದು ಪತ್ನಿ ಸರಸ್ವತಿ ಸೋದರ ಮಾವ ರುದ್ರೇಶ್ ಕೂಡ ಅವಮಾನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದ. ಎಲೆಬೇತೂರಿನಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದ ಸರಸ್ವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಡಿವೈಎಸ್ಪಿ ಬಸವರಾಜ್ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಿದ್ದಾರೆ. ತಲೆಮರೆಸಿಕೊಂಡಿರುವ ಮೂವರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಸರಸ್ವತಿ ಪ್ರಿಯಕರ ಶಿವಕುಮಾರ್, ಸೋದರ ಮಾವ ಗಣೇಶ್, ಸರಸ್ವತಿ ಚಿಕ್ಕಮ್ಮ ಅಂಜಿನಮ್ಮ ನಾಪತ್ತೆಯಾಗಿದ್ದಾರೆ. ಇವರನ್ನು ಬಂಧಿಸುವಂತೆ ಮೃತ ಹರೀಶ್ ಸಂಬಂಧಿಕರು ಒತ್ತಾಯಿಸಿದ್ದಾರೆ. ಕಂಪ್ಲೇಂಟ್ ಅನ್ನು ಕೊಟ್ಟಿದ್ವಿ. ಈಗ 2 ಸಾವು ಆಗಿದ್ವು, ರುದ್ರೇಶಿ ಮತ್ತು ಹರೀಶ್ ಅಂತ ಹೇಳ್ಬಿಟ್ಟು. ಹರೀಶ್ ಆದಂತ ನಮ್ಮ ಅಳಿಯನ್ನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಸರಸ್ವತಿ ಮತ್ತು ಕುಮಾರ್ ಅನ್ನೋರ ಮೇಲೆ ನಾವು ಮತ್ತೆ ಇತರವ್ರ ಮೇಲೆ ದೂರನ್ನು ಕೊಟ್ಟಿದ್ವಿ. ಪೊಲೀಸ್ ಇಲಾಖೆಯವರಿಗೆ ನಾನು ಒಂದು ಕೇಳ್ತಿರೋದಿಷ್ಟೇ, 24 ಗಂಟೆ ಒಳಗೆ ಆ ಒಂದು ಸರಸ್ವತಿಯನ್ನ ಅರೆಸ್ಟ್ ಮಾಡಿದರೆ ಇನ್ನೊಬ್ಬ ಏನು ಖತರ್ನಾಯಕ ಕುಮಾರ್ ಅಂತ ಏನಿದ್ರಲ್ಲ ಅವನು ಕೂಡ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಇತ್ತ ಶಿವಕುಮಾರ್ ಮೇಲೆ ಹರೀಶ್ ತಂದೆ ಮಹಾರುದ್ರಪ್ಪ ಹಾಗೂ ಮೃತ ರುದ್ರೇಶ್ ಪತ್ನಿ ಪೂರ್ಣಿಮಾ ಅಟ್ರಾಸಿಟಿ ಕೇಸ್ ನೀಡಿದ್ದಾರೆ. ಶಿವಕುಮಾರ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇತ್ತ ಸರಸ್ವತಿಯನ್ನ ಕರೆತರುತ್ತಿದ್ದಂತೆ ದಾವಣಗೆರೆ ಗ್ರಾಮಾಂತರ ಠಾಣೆ ಮುಂದೆ ಹರೀಶ್ ಸಂಬಂಧಿಕರು ಜಮಾಯಿಸಿದ್ರು. ಹರೀಶ್ ಡೆತ್ ನೋಟ್ನಲ್ಲಿ ಬರೆದಿರುವಂತೆ ಶಿಕ್ಷೆಗೆ ಒತ್ತಾಯಿಸಿದ್ರು. ಸಾವಿಗೆ ಕಾರಣವಾದವರಿಗೆ ಜೀವಾವಧಿ ಶಿಕ್ಷೆ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ನಮ್ಮ ನೋವನ್ನು ಆಲಿಸಿ ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಹಣ್ಣಯ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಉಪವಿಭಾಗಾಧಿಕಾರಿಗಳಾದ ಡಿವೈಎಸ್ಪಿ ಬಸವರಾಜ್ ನಾಯ್ಕ್ ಮತ್ತು ಎಸ್ಪಿ ಆದಂತ ಉಮಾ ಪ್ರಶಾಂತ್ ಇವರೆಲ್ಲರೂ ಸೇರಿ ಒಂದು ತಂಡವನ್ನು ಮಾಡಿ ನಮ್ಮ ನೋವನ್ನು ಆಲಿಸಿ ಆ ಹುಡುಗಿಯನ್ನ ಬಂಧಿಸಿದ್ದಾರೆ. ಮತ್ತು ನಮಗೆ ಇನ್ನೂ ನ್ಯಾಯ ಸಿಗಬೇಕಂದ್ರೆ ಆ ಹುಡುಗ ಆದಂತ ಕುಮಾರ ಮತ್ತು ಇತರೆ ಯಾರು ಭಾಗಿಯಾದ್ರೆ ಅವರನ್ನು ಕೂಡ ಬಂಧನವನ್ನು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಇಬ್ಬರ ಸಾವಿಗೆ ಕಾರಣವಾದವರ ಪೈಕಿ ಒಬ್ಬಳು ಅರೆಸ್ಟ್ ಆದ. ಇತ್ತ ಕೇಸ್ನ ಕಿಂಗ್ ಪಿನ್ ಶಿವಕುಮಾರ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆಕೆ ಇಬ್ಬರ ಸಾವಿಗೆ ಕಾರಣ ಆದಂತ ಸುಂದರಾಂಗಿ ಸಂಬಂಧಿಕರ ಮನೆಯಲ್ಲಿ ಹಾಯಾಗಿದ್ದಂಥವಳು ಪರಪುರುಷನ ಜೊತೆಯಲ್ಲಿ ಪರಾರಿಯಾಗಿದ್ದಂತ ಆ ಮಹಿಳೆಯನ್ನ ಕಾಕಿ ಈಗ ಲಾಕ್ ಮಾಡಿದೆ. ಅಷ್ಟಕ್ಕೂ ಈ ಸರಸ್ವತಿ ಲಾಕ್ ಸ್ಟೋರಿಯನ್ನ ಹೇಳ್ತೀವಿ ನೋಡಿ. ಇಬ್ಬರ ಸಾವಿಗೆ ಕಾರಣವಾದವಳು ಅಂಧ. ನಾಪತ್ತೆಯಾದ ಮೂವರಿಗಾಗಿ ತಲಾಶ್. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕಾಕಿ ಜೊತೆ ಬರ್ತಾ ಇರೋ ಮಹಿಳೆ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿರುವ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯಲ್ಲಿ. ಈ ರೀತಿ ಮಾಸ್ಕ್ ಹಾಕಿಕೊಂಡು ಬಂದಾಕೆ ಹೆಸರು ಸರಸ್ವತಿ. ಅಷ್ಟಕ್ಕೂ ಈ ಸರಸ್ವತಿ ಇಬ್ಬರ ಸಾವಿಗೆ ಕಾರಣವಾಗಿ ರಾಜ್ಯದ ಜನರಿಂದ ಚೀತು ಎಂದು ಉಗಿಸಿಕೊಳ್ಳುತ್ತಿರುವ ಮಾಯಾಂಗನೆ. ಈಗ ಈಕೆಯನ್ನ ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಹೌದು, ಗಂಡನಿಗೆ ಕೈಕೊಟ್ಟು ಪರಪುರುಷನ ಜೊತೆ ಪರಾರಿಯಾಗಿದ್ದ ಈ ಸರಸ್ವತಿಯನ್ನ ಬಂಧಿಸಲಾಗಿದೆ. ಸರಸ್ವತಿಯ ಪತಿ ಹರೀಶ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ವಿಚಾರ ತಿಳಿದು ಪತ್ನಿ ಸರಸ್ವತಿ ಸೋದರ ಮಾವ ರುದ್ರೇಶ್ ಕೂಡ ಅವಮಾನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದ. ಎಲೆಬೇತೂರಿನಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದ ಸರಸ್ವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಡಿವೈಎಸ್ಪಿ ಬಸವರಾಜ್ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಿದ್ದಾರೆ. ತಲೆಮರೆಸಿಕೊಂಡಿರುವ ಮೂವರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಸರಸ್ವತಿ ಪ್ರಿಯಕರ ಶಿವಕುಮಾರ್, ಸೋದರ ಮಾವ ಗಣೇಶ್, ಸರಸ್ವತಿ ಚಿಕ್ಕಮ್ಮ ಅಂಜಿನಮ್ಮ ನಾಪತ್ತೆಯಾಗಿದ್ದಾರೆ. ಇವರನ್ನು ಬಂಧಿಸುವಂತೆ ಮೃತ ಹರೀಶ್ ಸಂಬಂಧಿಕರು ಒತ್ತಾಯಿಸಿದ್ದಾರೆ. ಕಂಪ್ಲೇಂಟ್ ಅನ್ನು ಕೊಟ್ಟಿದ್ವಿ. ಈಗ 2
ಸಾವು ಆಗಿದ್ವು. ರುದ್ರೇಶಿ ಮತ್ತು ಹರೀಶ್ ಅಂತ ಹೇಳ್ಬಿಟ್ಟು ಹರೀಶ್ ಆದಂತ ನಮ್ಮ ಅಳಿಯನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಸರಸ್ವತಿ ಮತ್ತು ಕುಮಾರ್ ಅನ್ನೋರ ಮೇಲೆ ನಾವು ಮತ್ತೆ ಇದ್ರವ್ರ ಮೇಲೆ ದೂರನ್ನು ಕೊಟ್ಟಿದ್ವಿ. ಪೊಲೀಸ್ ಇಲಾಖೆಯವರಿಗೆ ನಾನು ಒಂದು ಹೇಳ್ತಿರೋದಿಷ್ಟೇ, 24 ಗಂಟೆ ಒಳಗೆ ಆ ಒಂದು ಸರಸ್ವತಿಯನ್ನ ಅರೆಸ್ಟ್ ಮಾಡಿದರೆ, ಇನ್ನೊಬ್ಬ ಏನು ಖತರ್ನಾಯಕ ಕುಮಾರ್ ಅಂತ ಏನಿದ್ರಲ್ಲ ಅವನು ಕೂಡ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಇತ್ತ ಶಿವಕುಮಾರ್ ಮೇಲೆ ಹರೀಶ್ ತಂದೆ ಮಹಾರುದ್ರಪ್ಪ ಹಾಗೂ ಮೃತ ರುದ್ರೇಶ್ ಪತ್ನಿ ಪೂರ್ಣಿಮಾ ಅಟ್ರಾಸಿಟಿ ಕೇಸ್ ನೀಡಿದ್ದಾರೆ. ಶಿವಕುಮಾರ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇತ್ತ ಸರಸ್ವತಿಯನ್ನ ಕರೆತರುತ್ತಿದ್ದಂತೆ ದಾವಣಗೆರೆ ಗ್ರಾಮಾಂತರ ಠಾಣೆ ಮುಂದೆ ಹರೀಶ್ ಸಂಬಂಧಿಕರು ಜಮಾಯಿಸಿದ್ರು. ಹರೀಶ್ ಡೆತ್ ನೋಟ್ನಲ್ಲಿ ಬರೆದಿರುವಂತೆ ಶಿಕ್ಷೆಗೆ ಒತ್ತಾಯಿಸಿದ್ರು. ಸಾವಿಗೆ ಕಾರಣವಾದವರಿಗೆ ಜೀವಾವಧಿ ಶಿಕ್ಷೆ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ನಮ್ಮ ನೋವನ್ನು ಆಲಿಸಿ ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಣ್ಣಯ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಉಪವಿಭಾಗಾಧಿಕಾರಿಗಳಾದ ಡಿವೈಎಸ್ಪಿ ಬಸವರಾಜ್ ನಾಯ್ಕ್ ಮತ್ತು ಎಸ್ಪಿ ಆದಂತ ಉಮಾ ಪ್ರಶಾಂತ್ ಇವರೆಲ್ಲರೂ ಸೇರಿ ಒಂದು ತಂಡವನ್ನ ಮಾಡಿ ನಮ್ಮ ನೋವನ್ನು ಆಲಿಸಿ ಆ ಹುಡುಗಿಯನ್ನ ಬಂಧಿಸಿದ್ದಾರೆ. ಮತ್ತು ನಮಗೆ ಇನ್ನೂ ನ್ಯಾಯ ಸಿಗಬೇಕು ಅಂದ್ರೆ ಆ ಹುಡುಗ ಆದಂತ ಕುಮಾರ ಮತ್ತು ಇತರೆ ಯಾರು ಭಾಗಿಯಾದ್ರೆ ಅವರನ್ನು ಕೂಡ ಬಂಧನವನ್ನು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಇಬ್ಬರ ಸಾವಿಗೆ ಕಾರಣವಾದವರ ಪೈಕಿ ಒಬ್ಬಳು ಅರೆಸ್ಟ್ ಆದ. ಇತ್ತ ಕೇಸ್ನ ಕಿಂಗ್ ಪಿನ್ ಶಿವಕುಮಾರ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆಕೆ ಇಬ್ಬರ ಸಾವಿಗೆ ಕಾರಣ ಆದಂತ ಸುಂದರಾಂಗಿ ಸಂಬಂಧಿಕರ ಮನೆಯಲ್ಲಿ ಹಾಯಾಗಿದ್ದಂಥವಳು ಪರಪುರುಷನ ಜೊತೆಯಲ್ಲಿ ಪರಾರಿಯಾಗಿದ್ದಂತ ಆ ಮಹಿಳೆಯನ್ನ ಕಾಕಿ ಈಗ ಲಾಕ್ ಮಾಡಿದೆ. ಅಷ್ಟಕ್ಕೂ ಈ ಸರಸ್ವತಿ ಲಾಕ್ ಸ್ಟೋರಿಯನ್ನ ಹೇಳ್ತೀವಿ ನೋಡಿ. ಇಬ್ಬರ ಸಾವಿಗೆ ಕಾರಣವಾದವಳು ಅಂದ. ನಾಪತ್ತೆಯಾದ ಮೂವರಿಗಾಗಿ ತಲಾಶ್. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕಾಕಿ ಜೊತೆ ಬರ್ತಾ ಇರೋ ಮಹಿಳೆ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿರುವ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆಯಲ್ಲಿ. ಈ ರೀತಿ ಮಾಸ್ಕ್ ಹಾಕಿಕೊಂಡು ಬಂದಾಕೆ ಹೆಸರು ಸರಸ್ವತಿ. ಅಷ್ಟಕ್ಕೂ ಈ ಸರಸ್ವತಿ ಇಬ್ಬರ ಸಾವಿಗೆ ಕಾರಣವಾಗಿ ರಾಜ್ಯದ ಜನರಿಂದ ಚೀತು ಎಂದು ಉಗಿಸಿಕೊಳ್ಳುತ್ತಿರುವ ಮಾಯಾಂಗನೆ. ಈಗ ಈಕೆಯನ್ನ ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಹೌದು, ಗಂಡನಿಗೆ ಕೈಕೊಟ್ಟು ಪರಪುರುಷನ ಜೊತೆ ಪರಾರಿಯಾಗಿದ್ದ ಈ ಸರಸ್ವತಿಯನ್ನ ಬಂಧಿಸಲಾಗಿದೆ. ಸರಸ್ವತಿಯ ಪತಿ ಹರೀಶ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ವಿಚಾರ ತಿಳಿದು ಪತ್ನಿ ಸರಸ್ವತಿ ಸೋದರ ಮಾವ ರುದ್ರೇಶ್ ಕೂಡ ಅವಮಾನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದ. ಎಲೆಬೇತೂರಿನಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದ ಸರಸ್ವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಡಿವೈಎಸ್ಪಿ ಬಸವರಾಜ್ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗಿದೆ. ವೈದ್ಯಕೀಯ ಪರೀಕ್ಷೆ ಕೂಡ ನಡೆಸಿದ್ದಾರೆ. ತಲೆಮರೆಸಿಕೊಂಡಿರುವ 3 ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಸರಸ್ವತಿ ಪ್ರಿಯಕರ ಶಿವಕುಮಾರ್, ಸೋದರ ಮಾವ ಗಣೇಶ್, ಸರಸ್ವತಿ ಚಿಕ್ಕಮ್ಮ ಅಂಜಿನಮ್ಮ ನಾಪತ್ತೆಯಾಗಿದ್ದಾರೆ. ಇವರನ್ನು ಬಂಧಿಸುವಂತೆ ಮೃತ ಹರೀಶ್ ಸಂಬಂಧಿಕರು ಒತ್ತಾಯಿಸಿದ್ದಾರೆ. ಕಂಪ್ಲೇಂಟ್ ಅನ್ನು ಕೊಟ್ಟಿದ್ವಿ. ಈಗ 2 ಸಾವು ಆಗಿದ್ವು. ರುದ್ರೇಶಿ ಮತ್ತು ಹರೀಶ್ ಅಂತ ಹೇಳ್ಬಿಟ್ಟು ಹರೀಶ್ ಆದಂತ ನಮ್ಮ ಅಳಿಯನ ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಸರಸ್ವತಿ ಮತ್ತು ಕುಮಾರ್ ಅನ್ನೋರ ಮೇಲೆ ನಾವು ಮತ್ತೆ ಇದ್ರವ್ರ ಮೇಲೆ ದೂರನ್ನು ಕೊಟ್ಟಿದ್ವಿ. ಪೊಲೀಸ್ ಇಲಾಖೆಯವರಿಗೆ ನಾನು ಒಂದು ಹೇಳ್ತಿರೋದಿಷ್ಟೇ, 24 ಗಂಟೆ ಒಳಗೆ ಆ ಒಂದು ಸರಸ್ವತಿಯನ್ನ ಅರೆಸ್ಟ್ ಮಾಡಿದರೆ, ಇನ್ನೊಬ್ಬ ಏನು ಖತರ್ನಾಯಕ ಕುಮಾರ್ ಅಂತ ಏನಿದ್ರಲ್ಲ ಅವನು ಕೂಡ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ ಇದೆ. ಇತ್ತ ಶಿವಕುಮಾರ್ ಮೇಲೆ ಹರೀಶ್ ತಂದೆ ಮಹಾರುದ್ರಪ್ಪ ಹಾಗೂ ಮೃತ ರುದ್ರೇಶ್ ಪತ್ನಿ ಪೂರ್ಣಿಮಾ ಅಟ್ರಾಸಿಟಿ ಕೇಸ್ ನೀಡಿದ್ದಾರೆ. ಶಿವಕುಮಾರ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇತ್ತ ಸರಸ್ವತಿಯನ್ನ ಕರೆತರುತ್ತಿದ್ದಂತೆ ದಾವಣಗೆರೆ ಗ್ರಾಮಾಂತರ ಠಾಣೆ ಮುಂದೆ ಹರೀಶ್ ಸಂಬಂಧಿಕರು ಜಮಾಯಿಸಿದ್ರು. ಹರೀಶ್ ಡೆತ್ ನೋಟ್ನಲ್ಲಿ ಬರೆದಿರುವಂತೆ ಶಿಕ್ಷೆಗೆ ಒತ್ತಾಯಿಸಿದ್ರು. ಸಾವಿಗೆ ಕಾರಣವಾದವರಿಗೆ ಜೀವಾವಧಿ ಶಿಕ್ಷೆ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ನಮ್ಮ ನೋವನ್ನು ಆಲಿಸಿ ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಣ್ಣಯ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಉಪವಿಭಾಗಾಧಿಕಾರಿಗಳಾದ ಡಿವೈಎಸ್ಪಿ ಬಸವರಾಜ್ ನಾಯ್ಕ್ ಮತ್ತು ಎಸ್ಪಿ ಆದಂತ ಉಮಾ ಪ್ರಶಾಂತ್ ಇವರೆಲ್ಲರೂ ಸೇರಿ ಒಂದು ತಂಡವನ್ನ ಮಾಡಿ ನಮ್ಮ ನೋವನ್ನು ಆಲಿಸಿ ಆ ಹುಡುಗಿಯನ್ನ ಬಂಧಿಸಿದ್ದಾರೆ. ಮತ್ತು ನಮಗೆ ಇನ್ನೂ ನ್ಯಾಯ ಸಿಗಬೇಕು ಅಂದ್ರೆ ಆ ಹುಡುಗ ಆದಂತ ಕುಮಾರ ಮತ್ತು ಇತರೆ ಯಾರು ಭಾಗಿಯಾದ್ರೆ ಅವರನ್ನು ಕೂಡ ಬಂಧನವನ್ನು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಇಬ್ಬರ ಸಾವಿಗೆ ಕಾರಣವಾದವರ ಪೈಕಿ ಒಬ್ಬಳು ಅರೆಸ್ಟ್ ಆದ. ಇತ್ತ ಕೇಸ್ನ ಕಿಂಗ್ ಪಿನ್ ಶಿವಕುಮಾರ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.